ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸನವಿರುವ ಮತ್ತು ವೇದಿಕೆಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಚನ್ನಬಸವ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಪೂಜ್ಯರಾದ ಸದ್ಗುರು ಗಾಡಿದಾತ ಹಾಗೂ ಡಾಕ್ಟರ್ ರಾಕೇಶ್ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸನವಿರುವ ಮತ್ತು ವೇದಿಕೆ ಅಧ್ಯಕ್ಷತೆ ವಹಿಸಿರುವ ಮಹಿಳಾ ಪದಾಧಿಕಾರ ಅಧ್ಯಕ್ಷರಾದ ಜಯಲಕ್ಷ್ಮಿ ಅಕ್ಕ ಅವರೇ, ಅಣ್ಣವರು ಹಿರಿಯರ ಮಂಜಣ್ಣ ನಮ್ಮ ವಕೀಲರು, ಮತ್ತೆ ನಾನು ಅವರಿಗೆ ಹೇಳಿದೆ, ಅಧ್ಯಕ್ಷರೇ ಇನ್ನೊಂದು ಟೈಮ್ ತಾವು ಮನವರಿಕೆ ಮಾಡ್ಕೊಳ್ಳಿ, ಪರಿಶೀಲನೆ ಮಾಡ್ಕೊಳ್ಳಿ, ಎಲ್ಲ ರೀತಿಯಿಂದ ಮಾಡ್ಕೊಳ್ಳಿ, ಕೈ ಹಾಕಿದ ಮೇಲೆ ಹಿಂದೆ ತಗೋಬಾರ್ದು. ಯಾವ ರೀತಿಯ ಅದರದ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದ್ದಾವೆ ಎಲ್ಲ ಅರ್ಥ ಮಾಡ್ಕೊಳ್ಳಿ, ಚರ್ಚೆ ಮಾಡಿ, ಇನ್ನೂ ಸಮಯ ತಗೊಳ್ಳಿ ಅಂತೆಲ್ಲ ಹೇಳಿದೆ. ಇಲ್ಲ, ನಾವೆಲ್ಲ ಟ್ರಸ್ಟಿನ ಪದಾಧಿಕಾರಿಗಳೆಲ್ಲ ಸೇರಿ ನಾವು ನಮ್ಮ ತಾಲೂಕು ಮತ್ತೆ ಕ್ಷೇತ್ರದಲ್ಲಿ ಏನು ಗಣ್ಯರಿದ್ದಾರೆ, ಬಹಳಷ್ಟು ಉದ್ಯಮೆದಾರರಿದ್ದಾರೆ, ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ SRMPP ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜಿನಲ್ಲಿ ನೂತನ ಕ್ಯಾಂಟೀನ್ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು. ನೂತನ ಕ್ಯಾಂಟೀನ್ ಉದ್ಘಾಟನೆಯನ್ನು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ನೆರವೇರಿಸಿದರು. ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜನೆಗೊಂಡಂತಹ ವಿದ್ಯಾರ್ಥಿಗಳಿಗೆ ದಾನಿಗಳ ಸಹಕಾರದಿಂದ ಆಯೋಜನೆಗೊಂಡಂತಹ ಒಂದು ಬೆಳಗಿನ ಉಪಹಾರ ಏನಿದೆ, ಆ ಉಪಹಾರದ ಯೋಜನೆಗೆ ಚಾಲನೆಯನ್ನು ನೀಡಿದರು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು. ಆದರೆ ವೇದಿಕೆಯಲ್ಲಿ ದಾನಿಗಳನ್ನು, ಟ್ರಸ್ಟಿನ ಪದಾಧಿಕಾರಿಗಳನ್ನು ಸನ್ಮಾನಿಸುವುದರ ಮೂಲಕ ಮಾತನಾಡಿದಂತಹ ಶಾಸಕ ಕೃಷ್ಣಾ ನಾಯ್ಕರವರು, ವಿದ್ಯಾರ್ಥಿಗಳಿಗೆ ಉಪಹಾರ ಸಾಲದು, ಊಟದ ವ್ಯವಸ್ಥೆಯನ್ನು ಮಾಡಿ ನಿಮ್ಮೊಂದಿಗೆ ನಾನು ಇರ್ತೀನಿ ಎನ್ನುವಂತಹ ಟ್ರಸ್ಟ್ ಬೆಂಬಲಕ್ಕೆ ಭರವಸೆಯನ್ನು ವ್ಯಕ್ತಪಡಿಸಿದರು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು. ಉಪಹಾರ ಸಾಲೋದಿಲ್ಲ, ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿ ನಿಮ್ಮ ಟ್ರಸ್ಟ್ಗೆ ನಾನು ಸಹಕಾರಿಯಾಗಿ ಬೆಂಬಲವಾಗಿ ನಿಲ್ತೀನಿ ಎನ್ನುವಂತಹ ಭರವಸೆಯನ್ನು ನೀಡಿದಂತಹ ಶಾಸಕರಾದ ಕೃಷ್ಣಾ ನಾಯ್ಕರವರಿಗೆ ಟ್ರಸ್ಟ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಏನು ಒಂದು ಟ್ರಸ್ಟಿಗೆ ಸಹಕಾರವನ್ನು ವ್ಯಕ್ತಪಡಿಸಿದಂತಹ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಜಾಸ್ತಿ ಶ್ರೀನಿವಾಸ ರೆಡ್ಡಿಯವರು, ಮಹಾಬಲೇಶ್ ದಿವಾಕರ್ ಅವರು, ರಾಯ್ಕರ್ ರಾಘವೇಂದ್ರ ಅವರು, ಲಲಿತ್ ಜೈನ್ ಅವರನ್ನು ಸನ್ಮಾನಿಸಿದರು. ಶಾಸಕರು ಎಲ್ಲ ಶ್ರೀಗಳು ಕೂಡ ಸನ್ಮಾನಿಸಿ ಗೌರವಿಸಿದರು. ಈ ಒಂದು ವೇದಿಕೆಯ ಸಾನ್ನಿಧ್ಯವನ್ನು ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು, ಡಾಕ್ಟರ್ ರಾಕೇಶಯ್ಯ ರಾಮಸ್ವಾಮಿಗಳು, ಚನ್ನಬಸವ ಮಹಾಸ್ವಾಮಿಗಳು ಹಿರೇಮಲ್ಲಿನಕೆರೆ, ಸದ್ಗುರು ಗಾಡಿತಾತ್ನವರು ಕೊಂಬಳಿ ಚೌಕಿಮಟ್ಟಿಯವರು ಸಾನ್ನಿಧ್ಯವನ್ನು ವಹಿಸುವುದರ ಮೂಲಕ ನೂತನ ಪದಾಧಿಕಾರಿಗಳನ್ನು ಆಶೀರ್ವದಿಸಿ ಹರಸಿದರು. ಬಹಳಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಎನ್ನುವಂತಹ ಮೆಚ್ಚುಗೆಯ ಮಾತುಗಳನ್ನಾಡಿದರು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು. ಬಹಳಷ್ಟು ಅಗತ್ಯ ಇದೆ, ಈ ಒಂದು ಯೋಜನೆ ಅರ್ಥಪೂರ್ಣವಾಗಿದೆ, ಆದರೆ ನಿಮ್ಮೊಂದಿಗೆ ನಾನಿದ್ದೇನೆ ಎನ್ನುವಂತಹ ಭರವಸೆಯ ಮಾತುಗಳನ್ನಾಡಿದರು. ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಟ್ರಸ್ಟಿನ ಅಧ್ಯಕ್ಷರಾದಂತಹ ಅಯ್ಯನಗೌಡರವರು ನನ್ನನ್ನು ಸಂಪರ್ಕ ಮಾಡಿ ವಿಷಯವನ್ನು ಚರ್ಚಿಸಿದಾಗ ನಾನು ಹೇಳಿದೆ, ನಿಮ್ಮೊಂದಿಗೆ ನಾನಿದ್ದೇನೆ, ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಗತ್ಯ ಇದೆ, ಆದರೆ ಯೋಚನೆ ಮಾಡಿ ಹೆಜ್ಜೆ ಇಡಿ ಎನ್ನುವಂತಹ ಮಾತನ್ನು ಹೇಳಿದೆ. ಆದರೆ ನಾವೆಲ್ಲ
ಯೋಚನೆ ಮಾಡಿದ್ದೀವಿ, ಯೋಜನೆಯನ್ನು ರೂಪಿಸಿಕೊಂಡಿದ್ದೇವೆ ಎನ್ನುವಂತಹ ಮಾತನ್ನು ಹೇಳಿದರು ಟ್ರಸ್ಟ್ ಅಧ್ಯಕ್ಷರಾದಂತಹ ಅಯ್ಯನಗೌಡರವರು. ಆದರೆ ಈ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಉಪಹಾರ ಸಾಲದು, ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಎನ್ನುವಂತಹ ಮಾತನ್ನು ಹೇಳಿದಾಗ ಕೃಷ್ಣ ನಾಯ್ಕರವರು, ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಈ ಮಾತನ್ನು ಹೇಳಿದಾಗ ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಶಾಸಕರ ಏನು ಒಂದು ಮಾತು ಹೇಳಿದ್ರು ಆ ಮಾತಿಗೆ ಧ್ವನಿಗೂಡಿಸಿದ್ರು, ಚಪ್ಪಾಳೆ ಸೂಚಿಸಿ ಬೆಂಬಲಿಸಿದರು. ನಾವು ಕೂಡ ಇಲ್ಲ, ಶಾಸಕರು ನಮ್ಮೊಂದಿಗಿದ್ದಾರೆ, ಶಾಸಕರು ನಮಗೆ ಭರವಸೆಯನ್ನು ನೀಡುತ್ತಾ ಇದ್ದಾರೆ, ನಿಮಗೆ ಉಪಹಾರದ ಬದಲು ಊಟವನ್ನು ಆಯೋಜನೆಗೊಳಿಸ್ತೀವಿ ಎನ್ನುವಂತಹ ಭರವಸೆಯನ್ನು ನೀಡಲಾಯಿತು ಟ್ರಸ್ಟಿನಿಂದ. ಈ ಒಂದು ಕಾರ್ಯಕ್ರಮದಲ್ಲಿ ಹರ ಗುರು ಚರಮೂರ್ತಿಗಳಲ್ಲದೆ ಹಿರಿಯರಾದಂತಹ ಎಂ ಪರಮೇಶ್ವರಪ್ಪನವರು, ಐಗೋಳ್ ಚಿದಾನಂದ ವಕೀಲರು, CDC ಸದಸ್ಯರಾದಂತಹ ತಳವಾರ ಮಹಾಂತೇಶ್, HD ಜಗ್ಗಿನ್ ಹಾಗೂ H ಪೂಜಪ್ಪ, MB ಬಸವರಾಜ್, N ಕೋಟಪ್ಪ, ವಾರ್ದ್ ಗೌಸಮೋದ್ದೀನ್, ಜೈ ಬಸವರಾಜ್, ವಿಲ್ಸನ್ ಸ್ವಾಮಿ, K ಪುತ್ರೇಶ್, ಕೊಟ್ರೇಶ್ ನಾಯ್ಕ್, ಪುನೀತ್ ವಕೀಲರು ಹಾಗೂ ಪುರಸಭೆ ಸದಸ್ಯರಾದಂತಹ ಮಂಜುನಾಥ್ ಜೈನ್ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಜರುಗಿತು ಎನ್ನುವಂತಹ ಪ್ರಶಂಸೆಯ ಮಾತುಗಳು ಕೂಡ ವ್ಯಕ್ತವಾದವು. ಇನ್ನು ಅನೇಕ ಗಣ್ಯರು ಆಗಮಿಸಿದ್ರು. ಇಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಸರ್ವರ ಸಹಕಾರ ಬೆಂಬಲ ಸಿಕ್ಕೇ ಸಿಗುತ್ತೆ. ಇದೇ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕ ಸಿಬ್ಬಂದಿಗಳನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾಲೇಜ್ ವತಿಯಿಂದ, ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾಂಶುಪಾಲರಾದಂತಹ ಎಂ ವಿಜಯಕುಮಾರ್ ಹೇಮಪ್ಪ ಹಾಗೂ ಕಾರ್ಯಕ್ರಮವನ್ನು ಸತೀಶ್ ಪಾಟೀಲ್ ಅವರು ನಿರೂಪಿಸಿದರೆ, ಭೀಮಣ್ಣ ಅವರು, ಉಪನ್ಯಾಸಕರಾದಂತಹ ಭೀಮಣ್ಣ ಅವರು ಸ್ವಾಗತಿಸಿದರು. ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಂತರ ಆಗಮಿಸಿದಂತಹ ಹಿರಿಯರಾದ ಬೀರಬ್ಬಿ ಬಸವರಾಜ್ ಅವರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನಿಸಿ ಗೌರವಿಸಿದರು. ಅಖಂಡಿ ಮಹಾದೇವ್ ಅವರು, ದೀಪದ ಕೃಷ್ಣ ಅವರು, ಗಳಗನಾಥ್ ಹಾಲೇಶ್ ಸೇರಿದಂತೆ ಅನೇಕ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀರಾಮ ದೇವರ ದೇವಸ್ಥಾನದ ಧರ್ಮಕರ್ತರಾದಂತಹ ಡಾಕ್ಟರ್ ರಾಕೇಶಯ್ಯ ರಾಮಸ್ವಾಮಿಯವರು, ಮಲ್ಲನಕೇರಿ ಮಠದ ಚನ್ನಬಸವ ಮಹಾಸ್ವಾಮಿಗಳು, ಚೌಕಿ ಮಠದ ಸದ್ಗುರು ಗಾಡಿತಾತ್ನವರು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ರು. ಬೆಳಗ್ಗೆನೆ ಗವಿಮಠದ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಕಾರ್ಯನಿಮಿತ್ತವಾಗಿ ತೆರಳಿದರು. ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾದಂತಹ ಕೋಡಿಹಳ್ಳಿ ಕೊಟ್ರೇಶ್ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಲ್ಕಿ ಒಡೆಯರ್ ಸುರೇಶ್, ಬಹಳಷ್ಟು ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನೂತನವಾದಂತಹ ಒಂದು ಯೋಜನೆಗೆ ಕೈ ಹಾಕಿದೆ ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್. ವಿದ್ಯಾರ್ಥಿಗಳಿಗೆ ಬೆಳಗಿನ ಉಪಹಾರವನ್ನು ನೀಡುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಕ್ಯಾಂಟೀನ್ ಉದ್ಘಾಟನೆಯನ್ನು ಶಾಸಕರಿಂದ ನೆರವೇರಿಸಲಾಗಿತ್ತು. ಆದರೆ ಶಾಸಕರು ಉಪಹಾರದ ಬದಲು ವಿದ್ಯಾರ್ಥಿಗಳಿಗೆ ಊಟವನ್ನು ನೀಡಿ ಎನ್ನುವಂತಹ ಸಲಹೆಯನ್ನು ನೀಡುವುದರ ಮೂಲಕ ನಿಮ್ಮೊಂದಿಗೆ ನಾನಿದ್ದೇನೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಕೂಡ ಹೇಳಿದರು. ವಿದ್ಯಾರ್ಥಿಗಳಿಗಾಗಿ, ಗುಣಮಟ್ಟದ ಶಿಕ್ಷಣಕ್ಕಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧನಿದ್ದೇನೆ. ವಿದ್ಯಾರ್ಥಿಗಳ ಬದುಕು ಹಸನಾಗಬೇಕು,
ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನು ಪಡಿಬೇಕು. ಅದರಲ್ಲೂ ವಿಶೇಷವಾಗಿ ಹೂವಿನಡಗಲಿಯ ಶ್ರೀಮತಿ ರುದ್ರಾಂಬಾ MP ಪ್ರಕಾಶ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಕೂಡ ರ್ಯಾಂಕ್ ಪಡೆಯುವುದರ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಗಳಿಸಬೇಕು ಎನ್ನುವಂತಹ ಒಂದು ಸಲಹೆಯನ್ನು ನೀಡಿದರು ವಿದ್ಯಾರ್ಥಿಗಳಿಗೆ. ಶಾಸಕರಾದಂತಹ ಕೃಷ್ಣಾ ನಾಯಕ್ರವರು ಸಮಾಜಮುಖಿ ಸೇವಾ ಟ್ರಸ್ಟ್, ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ಸೇರಿದಂತೆ ಸರ್ವರು ಕೂಡ ನಿಮ್ಮ ಶಿಕ್ಷಣಕ್ಕಾಗಿ, ನಿಮ್ಮ ಏಳಿಗೆಗಾಗಿ, ಭವಿಷ್ಯದ ನಾಯಕರ ಭವಿಷ್ಯತ್ತಿನ ಉತ್ತಮ ಭವಿಷ್ಯತ್ತಿಗಾಗಿ ಸಹಕರಿಸ್ತಾ ಇದ್ದಾರೆ, ಶ್ರಮಿಸ್ತಾ ಇದ್ದಾರೆ. ದಾನಿಗಳು ಕೂಡ ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ಏನು ಆಯೋಜನೆಗೊಳಿಸಿದೆ ಆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಲು ಮುಂದಾಗಿದ್ದಾರೆ. ಅವರಿಗೂ ಕೂಡ ಅಭಿನಂದಿಸುವುದಾಗಿ ಶಾಸಕ ಕೃಷ್ಣಾ ನಾಯಕ್ರವರು ದಾನಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ದಾನಿಗಳಾದಂತಹ ಜಾಸ್ತಿ ಶ್ರೀನಿವಾಸ ರೆಡ್ಡಿಯವರು, ದಿವಾಕರ್ ಮಹಾಬಲೇಶ್ ದಿವಾಕರ್ ಅವರು, ರಾಘವೇಂದ್ರ ರಾಯ್ಕರ್ ಅವರು, ಲಲಿತ್ ಜೈನ್ ಅವರನ್ನು ಅಭಿನಂದಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಪ್ರಾಂಶುಪಾಲರನ್ನು ಕೂಡ ಅಭಿನಂದಿಸಲಾಯಿತು. ಪುರಸಭೆ ಅಧ್ಯಕ್ಷರಾದಂತಹ ಗಂಟಿ ಜಮಾಲ್ ಬಿ, ಉಪಾಧ್ಯಕ್ಷರಾದಂತಹ ಸೊಪ್ಪಿನ ಮಂಜುನಾಥ್ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು. ಅವರಿಗೂ ಕೂಡ ಪುರಸಭೆಯ ಪ್ರಥಮ ಪ್ರಜೆಗಳು ಗಂಟಿ ಜಮಾಲ್ ಬಿ, ಸೊಪ್ಪಿನ ಮಂಜುನಾಥ್ ಇವರಿಗೂ ಕೂಡ ನಮ್ಮ ಅಖಿಲ ಕರ್ನಾಟಕ ಸಮಾಜಮುಖಿ ಕಾಯಕ ಸೇವಾ ಟ್ರಸ್ಟ್ ಹಾಗೂ ಕಾಲೇಜಿನ CDC ಸಮಿತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಪುರಸಭೆಯ ಅಧ್ಯಕ್ಷರಾದಂತಹ ಗಂಟಿ ಜಮಾಲ್ ಬಿ, ಉಪಾಧ್ಯಕ್ಷರಾದಂತಹ ಸೊಪ್ಪಿನ ಮಂಜುನಾಥ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಆಂಜನೇಯ ಧಾರವಾಡ, ಇನ್ನು ಅನೇಕ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬಹಳಷ್ಟು ಜನ ವೇದಿಕೆಯಲ್ಲಿದ್ದ ಗಣ್ಯ ಮಾನ್ಯರ ಹೆಸರನ್ನು ಹೇಳೋದಕ್ಕಾಗ್ತಾ ಇಲ್ಲ, ಪಟ್ಟಿ ಬಹುದೊಡ್ಡದಿದೆ. 40ರಿಂದ 50 ಜನ ಅತಿಥಿಗಳನ್ನು ಇವತ್ತು ಗೌರವಿಸಿ ಸನ್ಮಾನಿಸಲಾಯಿತು. ಎಲ್ಲರ ಹೆಸರನ್ನು ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ, ಬಹುದೊಡ್ಡ ಪಟ್ಟಿ ಇದೆ. ಎಲ್ಲರನ್ನ ಸನ್ಮಾನಿಸಿ ಗೌರವಿಸಿದಂತಹ ಶಾಸಕರಾದ ಕೃಷ್ಣಾ ನಾಯಕ್ರವರಿಗೆ ಕಾಲೇಜ್ ಹಾಗೂ ಟ್ರಸ್ಟ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸೋಣ.